ಇದು ನೋಡಿ ಗೈಸ್, ನಮ್ಮ ತೋಟದ ಹಲಸಿನ ಹಣ್ಣು ಹೇಗಿದೆ ಗೊತ್ತಾ, ಎಷ್ಟು ಟೇಸ್ಟಿಯಾಗಿದೆ. ಯಾರು ಅಂದರೆ ನನ್ನ ಫ್ರೆಂಡ್ಸ್ ಇನ್ಸ್ಟಾಗ್ರಾಮಲ್ಲಿ. ಇಷ್ಟೊಂದು ಮೂಸಂಬಿ ಹಣ್ಣು, ವಾವ್. ಮಾವಿನ ಹಣ್ಣು ಹಿಂಗೆ ಒಂದು ಬುಟ್ಟಿ ತಗೋಬಾ. ಇಷ್ಟೊಂದು ಹಣ್ಣು ತುಂಬ್ಕೊಂಡು ಹೋಗೋದು. ಅಲ್ಲಿ ಹಾಸ್ಟೆಲಲ್ಲಿ ಇರ್ತಾರಲ್ಲೋ, ಜ್ಯೂಸ್ ಮಾಡ್ಕೊಂಡು ಕುಡಿಯೋದಾ? ಅಲ್ಲಿ ಜ್ಯೂಸ್ ಮಾಡ್ಕೊಂಡು ಕುಡಿಬೋದಪ್ಪ, ಮಿಕ್ಸರ್ ಇರಲ್ಲ. ಇದೇನಕ್ಕೆ ಜ್ಯೂಸ್ ಮಾಡಕ್ಕ? ಚಾಕು ತಗೊಂಡೋಗು ಒಂದು. ಇಷ್ಟಿಷ್ಟು ಕಟ್ ಮಾಡಿ ಸಾಕು, ಈಸಿ ಬಂದ್ಬಿಡುತ್ತೆ. ಮನೆ ಒಂದಲ್ಲ, ಈಸಿ ಬರುತ್ತೆ. ಅಂಗಡಿ ಚೆನ್ನಾಗಿ ಬರ್ತಾವೆ ಸ್ವಲ್ಪ. ವಾಚ್ ತಗೊಂಡು ಹೋಗ್ತೀನಿ. ಯಾಕೆ ನಾನು ವಾಚ್ ತಗೊಂಡೋಗ್ತೀನಿ? ಎಲ್ಲಿ ಕಳ್ಕೊಂಡೆ ಹೇಳು? ಎಲ್ಲಿ ಹೋಗಿದ್ದೆ? ಎಲ್ಲಿ ಕಳ್ಕೊಂಡೆ? ಇದನ್ನೂ ಕಳ್ಕೊಬರ್ತೀಯಾ? ಚಾರ್ಜರು ಎಲ್ಲ ಮೂಟೆಲ್ಲ ಕೊಡಮ್ಮ. ಆ ಕವರಿಗೆ ತುಂಬಿರೋ ಹಣ್ಣು ಇದಕ್ಕೆ ಹಾಕ್ಬಿಡು. ನನಗೆ ಸ್ವಲ್ಪ ಸಾಕು. ಆ ಹಣ್ಣನ್ನೇ ಈ ಮೂಟೆಗೆ ಹಾಕ್ಬಿಡು, ಸರಿ ಹೋಗುತ್ತೆ. ಅಲ್ಲಿ ತಗೊಂಡೋಗಿ ಎಲ್ಲ ಬಿಸಾಕ್ತೀಯ, ಕರ್ಗೋಗುತ್ತೆ ಎಲ್ಲ. ನೋಡ್ತಾ ಇರಿ ಹಿಂದೆ ಮುಂದೆ ಕರಗಿದೆ ಅಂತ. ಸಾಕು ಕೊಡಪ್ಪ, ಬಿಡಿಸ್ಕೊಡ್ಬೇಕಿತ್ತು. ಇದು ಬಿಡಿಸ್ಕೊಡು, ತೊಳೆ ಬಿಡಿಸ್ಕೊಡು. ಅದಲ್ಲಪ್ಪ, ಹಿಂಗೆ ಏನು ಅಲ್ಲೇ ರಸ ಎಲ್ಲ ಇಳಿಸಿ ಜ್ಯೂಸ್ ಮಾಡಿಬಿಡ ಟೇಬಲ್ ಮೇಲೆ. ಏನೋ ಎಳ್ಳಿಕಾಯಿ ಜ್ಯೂಸ್ ಇನ್ನೂ ಸಕ್ಕದಾಗಿರುತ್ತೆ ಇದಕ್ಕಿಂತ. ಅದಕ್ಕೂ ನೀರು ಹಾಕಲ್ಲಪ್ಪ, ಮಿಷಿನಲ್ಲಿ ಹಾಗೆ ಅದ್ರದ್ದೇ ರಸ ಇನ್ನು ಕೊಡ್ತಾರೆ. ಇದು ನಾಳೆ ಜ್ಯೂಸ್ ಮಾಡೋಣ, ಚೆನ್ನಾಗಿರುತ್ತೆ. ಈಗಲೇ ನಿಂಗೆ ಬೇಡವಾ? ಈಗ ಊಟ ಮಾಡೋದು. ಸಕ್ಕರೆ, ಏಲಕ್ಕಿ ಕಾಯಿ, ಒಂಚೂರು ಉಪ್ಪು ಇದು ಹಾಕಿ ರೋಲ್ ಮಾಡಬೇಕು. ಅದರ ಸಿಪ್ಪೆ ಉಪ್ಪು ಹಾಕಿದ್ರೆ ಪೆಪ್ಪರ್ ಹಾಕಬೇಕು. ಜ್ಯೂಸ್ ಗೈಸ್, ಜ್ಯೂಸ್ ಮಾಡೋಣ. ಇದೇನೋ ರಂಗೋಲಿ ಪುಡಿ ತೆಗೆದೆ ಮತ್ತು ಹಾಕಿದ್ದು. ಆ್ಯಂಡ್ ನನ್ನ ತಮ್ಮ ಏನು ಗೊತ್ತಾ, ನಾನು ಬೆಳಿಗ್ಗೆ ಹೇಳೋಷ್ಟರಲ್ಲಿಗೆ ಹೋಗಿರ್ತಾನೆ ಅವ್ನ ಫ್ರೆಂಡ್ ಜೊತೆ. ಅಂದರೆ ಅವ್ರ ಸರ್ ಬರ್ತಿದ್ದಾರೆ, ಅವ್ರ ಜೊತೆ ಕಾರಲ್ಲೇ ಹೋಗ್ಬಿಡ್ತಾನೆ. ನಾನ್ ವೆಜ್ ತಿನ್ನಂಗಿಲ್ವಲ್ಲ, ಅದಕ್ಕೆ ಡಿನ್ನರಿಗೆ ಇವತ್ತು ದೋಸೆ ಆ್ಯಂಡ್ ಇದು ಆಲೂಗೆಡ್ಡೆ ಸಾಂಬಾರು, ಆಲೂಗೆಡ್ಡೆ ಗೊಜ್ಜು. ಆಲೂಗೆಡ್ಡೆ ಉಸ್ಲಿ ಪಾಪುಗೆ ಇಷ್ಟ ಅಲ್ವಾ? ಹೆಂಗೆ ಇದು ಮಾಡು ಅಂದ ಗೈಸ್. ನನಗೆ ಈ ರೀತಿ ಸಾಂಬಾರು ಥರ ಇರಬೇಕು, ಲಿಕ್ವಿಡ್ ಆಗಿರಬೇಕು ಏನೇ ಮಾಡಿದ್ರು.
ಡ್ರೈ ಪಲ್ಯ ಅದೆಲ್ಲ ನಂಗೆ ಇಷ್ಟ ಆಗಲ್ಲ. ಊಟ ಯಾಕೆ ಹಾಕಿದ್ದೆ? ಅದು ಮಚ್ಚ ಹಾಕಿದ್ದು. ಇದು ಪಪ್ಪಂಗ ಸಾಂಬಾರು ಇಲ್ಲ ಕೊಡು, ಪಪ್ಪಂಗೆ ಕೊಟ್ಟು ಬರೋಣ ಗೈಸ್. ನೀರು ಅದ್ರದ್ದು ಪುಷ್ಪ ಪುಷ್ಪ ಅದೆಲ್ಲ ಎತ್ತಿಡಪ್ಪ ಪೇಪರಿಗೆ ಹಾಕಿ, ಎಲ್ಲ ಇಲ್ಲೇ ಇಟ್ಕೊಂಡಿದ್ಯಲ್ಲ. ಎಣ್ಣೆ ಆದರೆ ಈ ಥರ ದೋಸೆ ಬರುತ್ತೆ. ಏನು ಎಣ್ಣೆ? ಉಲ್ಟ ಹಾಕಬಾರ್ದು ನೋಡು, ಎಣ್ಣೆ ಹಾಕಬಾರ್ದು. ಎಣ್ಣೆ ಹಾಕಿದರೆ ದೋಸೆ ಬಿಡಲ್ಲ, ಆಮೇಲೆ ಹಾಕಬೇಕಾಗಿಲ್ಲ. ಯಾವ ಥರ ಬರುತ್ತೆ ಡಿಸೈನು. ಗೈಸ್, ಡಿಸೈನರ್ ದೋಸೆ ಬೇಕು ಅಂದರೆ ನಮ್ಮ ಅಮ್ಮನ ಕಾಂಟ್ಯಾಕ್ಟ್ ಮಾಡಿ ಮಾಡಿಕೊಡ್ತಾರೆ. ಈ ರೀತಿ ಒಂದು ಕಡೆ ಇಲ್ಲಿ 2 ಇಡ್ಲಿ ಸುತ್ತ ದೋಸೆ ಗೈಸ್. ಅದು ಎಣ್ಣೆ ಹಾಕಿದ್ನ ನಾನು ಮರ್ಚ ಡಬಲ್ ರೋಸ್ಟ್ ಅಂತಾರಲ್ಲ, ಮತ್ತೆ ಪಪ್ಪಂಗೆ 2 ಸೈಡ್ ರೋಸ್ಟ್ ಆಗಿರ್ಬೇಕು. ಡಬಲ್ ಒರೆಸ್ಬೇಕಿತ್ತು ನೀನು ಗೈಸ್. ಇದು ಬೆಣ್ಣೆ ದೋಸೆ ಗೈಸ್, ಬೆಣ್ಣೆ ದೋಸೆ. ಈ ಸತಿ ನಂದಿನಿ ಬೆಣ್ಣೆ ಅಲ್ಲ, ಈ ಸತಿ ಡೇಸಿ ಬಟರ್, ಹಳ್ಳಿ ತುಪ್ಪ. ಇನ್ನೊಂದೇನು ಗೊತ್ತಾ, ದೋಸೆ ಹಾಕ್ಬೇಕಾದ್ರೆ ಈ ರೀತಿ ಈ ಥರ ಏನಾದರೂ ಮುಚ್ಚಿಡಿ, ಚೆನ್ನಾಗಿ ಕುಕ್ ಆಗುತ್ತೆ ದೋಸೆ. ಸ್ವಲ್ಪ ಪುಳಿಯೋಗರೆನೂ ಕೊಡು. ಪುಳಿಯೋಗರೆ ಗೊಜ್ಜು ಡಾರ್ಕ್ ಇರ್ಬೇಕು, ಇನ್ನೂ ಜಾಸ್ತಿ ಗೊಜ್ಜಾಕಿ ಮಾಡ್ಬೇಕು ನಾನು. ರೆಡ್ ರೈಸ್ ಅಲ್ಲ, ಅದಕ್ಕೆ ವೈಟ್ ರೈಸ್ ಆದರೆ ಅಷ್ಟೇ ಡಾರ್ಕ್ ಆಗುತ್ತೆ. ಬಿಸಿ ಇದೆ, ಒಂದೇ ಕೈಲಿ ಎತ್ಕೊಂಡು ಹೋಗೋಕ್ಕಾಗಲ್ಲ. ಬೆಳಿಗ್ಗೆ ದೋಸೆನೇ, ಇನ್ನೊಂದು ದೋಸೆ ತರ್ತೀನಿ. ಪುಳಿಯೋಗರೆ ಕೊಡೋಣ. ತಗೊಳಪ್ಪಲ್ಲಿ ಪುಳಿಯೋಗರೆನೂ ಇದೆ, ಇನ್ನೊಂದು ದೋಸೆ ತರ್ತೀನಿ ತಡಿ ಗೈಸ್. ನಮ್ಮ ಅಪ್ಪಂಗೆ ಊಟ ಸಪ್ಲೈ ಮಾಡೋದು ನಾನೇ ನೋಡಿ ಗೈಸ್ ರಾತ್ರಿ. ಈ ಫಿಲ್ಟರ್ ಬಂದುಬಿಟ್ಟು ನಮ್ಮ ಅಪ್ಪಂದು, ಆ ಫಿಲ್ಟರು ನಮ್ಮದು ಗೊತ್ತಾ. 2 ಫಿಲ್ಟರ್ಸ್ ಅಟ್ ಆ ಹೋಮ್, ಜನರಲ್ ಫಿಲ್ಟರ್ ಆ್ಯಂಡ್ ಮೈ ಡ್ಯಾಡ್ ಹಾಟ್ ವಾಟರ್ ಫಿಲ್ಟರ್. ಇದೇನಕ್ಕೆ ಹಿಂಗೆ ಹಿಟ್ಟು ಮಾಡಿದ್ಯಾ ಇದೆಲ್ಲ? ದೋಸೆ ಹಿಟ್ಟಿಗೆ. ಇವತ್ತು ಬೆಳಗ್ಗೆ ನಾನು ಬಾದಾಮಿ ತಿಂದೆ ಅಲ್ಲ, ರೋಸ್ಟ್ ಮಾಡಿಟ್ಟಿದ್ಯಾ ನೀರಲ್ಲಿ? ನಂದು ಹಸಿದು, ಅದು ಒಣಗೋಗಿದೆ ಪಾತ್ರೆಯಲ್ಲಿ. ಇದ್ಯಾಕೆ ರೋಸ್ಟ್ ಮಾಡಿದ್ಯಾ? ಎಲ್ಲ ನೀರು ಹಾಕಿಡು ಆಯಿತಾ. ಗರಿ ಗರಿ ದೋಸೆ, ಪೇಪರ್ ದೋಸೆ. ಮರ್ಚಾಕಿರ್ಲಿಲ್ವಲ್ಲ, ಹೇಗಾಯ್ತಾ? ಒಂಚೂರು ಆಗಿತ್ತು. ಓಹೋ, ಮತ್ತೆ ಹಾಕಿದ್ದೆ, ಅದಕ್ಕೆ ಸ್ವಲ್ಪ ಇದ್ದೆ ಅಂತ. ಹಲಸಿನ ಬಡ್ಕ್ ಸಾಂಬಾರು, ಹಲಸಿನ ಬಡ್ಕಿದೆ, ಮಸೊಪ್ಪಿದೆ. ಸೊಪ್ಪು ಸಾರು ಎಲ್ಲೋಯ್ತಮ್ಮ? ಎಷ್ಟು ಥರ ಸಾರು ಗೈಸ್ ಇಲ್ಲಿ. ಇದು ಮಸೊಪ್ಪಿನ ಸಾಂಬಾರು ಆಯಿತಾ, ಇದು ಆಲೂಗೆಡ್ಡೆ ಗೊಜ್ಜು ಆಯಿತಾ, ಆಮೇಲೆ ಇದು ಹಲಸಿನ ಬಡ್ಕಿನ ಸಾಂಬಾರು. 3 ಥರದ್ದು ಮಾಡಿಟ್ಟಿದೆ. ಇದು 4ನೇ ಥರದ್ದು ಬೆಂಡೆಕಾಯಿ. ಸೊ ಬೆಂಡೆಕಾಯಿ ಗೊಜ್ಜು, ಸೊಪ್ಪಿನ ಸಾರು, ಹಲಸಿನ ಬಡ್ಕು ಆ್ಯಂಡ್ ಇದು ಆಲೂಗಡ್ಡೆ. ನಾವೆಲ್ಲ ಈಗ ಇದನ್ನು ತಿನ್ನೋದು. ಇದೆಲ್ಲ ಬೆಳಗ್ಗೆ ಮಧ್ಯಾಹ್ನ ಮಾಡಿದ್ದು, ಇದೀಗ ನೈಟ್ ಫ್ರೆಶ್ ಆಗಿ ಮಾಡಿರೋದು. ಇದು ಬೆಳಗ್ಗೆ ಮಾಡಿದ್ದು, ನನ್ನ ತಮ್ಮಂಗೆ ಇಷ್ಟ ಅಂತಿದ್ದಲ್ಲ. ನೀನ್ಯಾಕೆ ಪುಳಿಯೋಗರೆ ತಿಂತಿದ್ಯಾ? ಶೇಂಗಾ ಫುಲ್ ಶೇಂಗಾ. ಫುಲ್ ಏನಲ್ಲ, ಒಂದೇ ಕಾಲು ಬಿದ್ದಿದ್ದು, ಒಂದೇ ಬಿದ್ದಿದ್ದು. ಡಾಕ್ಟರ್ ಸಮೃದ್ಧ ಅವರು ಅವರ ಫಸ್ಟ್ ಪೇಷಂಟ್ನ ಟ್ರೀಟ್ ಮಾಡ್ತಾ ಇದ್ದಾರೆ. ಅಪ್ಪ ಅಲ್ಲಿ ಸೋಫಾದ ಮೇಲೆ ಮಲಗಿದ್ರು, ಹೇಳತ್ತಿಗೆ ಆ ಟೇಬಲ್ನ ಓಡ್ಕೊಂಡ್ರು ಗೈಸ್. ಅದೇ ಸೋಫಾ, ಅದೇ ಟೇಬಲು, ಅದು ಫುಲ್ ಈ ರೀತಿ ಗಾಯ ಆಗೋಗ್ಬಿಟ್ಟಿದೆ.
ನಾನಿಲ್ಲಿ ನಾನು ಡಿನ್ನರ್ ಮಾಡ್ತಾಯಿದ್ದೀನಿ. ಕ್ರಿಸ್ಪಿ ಆಗಿರೋಂಥ ಬಟರ್ ದೋಸೆ ಆ್ಯಂಡ್ ಆಲೂ ಪಲ್ಯ. Our Dr. Bro Samruji Gowda has referred us this medication for small injuries. So ಈ ಕ್ರೀಮ್ ಮತ್ತು ಆಯಿಂಟ್ಮೆಂಟ್ನ ತಂದುಕೊಟ್ಟಿದ್ದಾನೆ. ಏನಾದರೂ ಚಿಕ್ಕ ಪುಟ್ಟ ಗಾಯ ಆದರೆ ಇದನ್ನ ಇಟ್ಕೊಳ್ಳಿ ಮನೆಯಲ್ಲಿ, ಫಸ್ಟ್ ಏಡ್ ಆಗಿ ಇದನ್ನು ಹಚ್ಕೊಳ್ಳಿ ಅಂತ. The next day. ನನಗೆ ಈಗ ಎಚ್ಚರ ಆಯಿತು. ಎಷ್ಟೊತ್ತಿಗೆ ಹೋದವನು? ಈಗ ಟೈಮ್ 5:20. ಕರೆಕ್ಟ್ 5 ಗಂಟೆಗೆ ಹೋದ್ನ ಅಥವಾ ಈಗ 5:15ಕ್ಕೆ? ಒಳಗೆ ಬಂದಿದ್ರ ಹೊರಗೇನಾ? ಒಳಗೆ ಬಂದಿದ್ರಾ? ಮಮ್ಮಿ ಎಲ್ಲೋಯ್ತು? ಸರಿ, ನಾನು ಇನ್ನೊಂದು ರೌಂಡ್ ಮತ್ತೆ ಮಲ್ಕೊಂಡಿರ್ತೀನಿ ಗೈಸ್. ಇಷ್ಟು ಬೇಗ ಎದ್ದು ಏನು ಮಾಡಲಿ? ಅಮ್ಮ ಇದೊಂದು ಚೂಪ್ ಬಗ್ಸ್ ಬಾ. ಫೋನ್ ಇಟ್ಕೊಂಡು ಆಗ್ತಾ ಇಲ್ಲ. ಇಲ್ಲ, ನಾವು ಮೂಸಂಬೆ ಜ್ಯೂಸು ಮಾಡಬೇಕಿತ್ತು. ಬರೀ ವಾಟರ್ಮೆಲನ್, ರೆಡ್ ವಾಟರ್ಮೆಲನ್ ಗೈಸ್. ಇದಕ್ಕೆ ಏನೂ ಹಾಕಿಲ್ಲ ನಾನು, ಸಾಲ್ಟ್ ಆ್ಯಂಡ್ ಪೆಪ್ಪರ್ ಅಷ್ಟೇ ಹಾಕಿರೋದು ಗೊತ್ತಾ, ನೋ ಶುಗರ್. ಆಮೇಲೆ ಇದು ಕಾರ್ಡಮಮ್ ಹಾಕಿದ್ದೀನಿ, ಏಲಕ್ಕಿ. ಇವತ್ತು ಇದೆ ನನಗೆ. ಹಿಂಗೆ ಏನಕ್ಕೆ ಸ್ಟೈನರ್ ಮಾಡ್ತೀವಿ? ವೇಸ್ಟ್ ಇದು. ನನಗದು ಗಟ್ಟಿ ತಿಕ್ ಸ್ಮೂದಿ ಥರ ಕುಡಿಯೋಕ್ಕೆ ಇಷ್ಟ ಆಗಲ್ಲ. ವೇಸ್ಟ್ ಇದರಲ್ಲೇ ಇರೋದು. ಅದು ನೀನು ತಿನ್ನು ಹಲ್ವಾ ಥರ. ಇದು ಮಾಡು, ಸ್ಪೂನಲ್ಲಿ ಸ್ಟಿರ್ ಮಾಡು. ಮಾಡಬಾರ್ದು, ಇಟ್ಕೋದು. Okay guys, camera off. I prefer fresh fruit juice over other beverages. So my fruit drink is ready. It is watermelon juice today. Guys, ಹೊರಗಡೆ ಮಳೆ ಬರ್ತಿದೆ. ಇಟ್ಸ್ ರೈನಿಂಗ್ ಆ್ಯಕ್ಚುಲಿ ಔಟ್ಸೈಡ್. ಆದರೂ ನನಗೆ ಜ್ಯೂಸ್ ಕುಡಿಬೇಕು ಅನ್ನಿಸ್ತಾ ಇದೆ. ನಮ್ಮ ಮಮ್ಮಿ ಊಟ ಮಾಡ್ತಾ ಇದ್ದಾರೆ, ಬಟ್ ನಾನು ಊಟದ ಬದಲು ಜ್ಯೂಸ್ ಕುಡಿತಾ ಇದ್ದೀನಿ. ಜ್ಯೂಸ್ ಗೈಸ್ ಕಮ್. ನಾನು ವರ್ಕ್ನ ಕಂಟಿನ್ಯೂ ಮಾಡಬೇಕು. ಊಟದ ಬದಲು ಇವತ್ತು ನಾನು ಜ್ಯೂಸ್ ಮಾಡ್ಕೊಂಡಿದ್ದೀನಿ. ಈಗ ನಮ್ಮ ಮನೇಲಿ 48 ಡೇಸಿಂದ ನಾನ್ ವೆಜ್ ತಿನ್ನಂಗಿಲ್ಲ ಅಲ್ವಾ, ಸೊ ಊಟನೇ ಸೇರಲ್ಲ ಗೈಸ್. ಹಾಗಾಗಿ ನಮ್ಮ ಮಮ್ಮಿ ಮ್ಯಾಂಗೋ ಪಿಕ್ಕಲ್ ಮಾಡ್ತಿದ್ದಾರೆ. ಮಾವಿನಕಾಯಿ ಉಪ್ಪಿನಕಾಯಿ ಇದ್ರೆ ಸಾಕು, 4 ತುತ್ತು ಆರಾಮಾಗಿ ಇಡ್ಸುತ್ತೆ ಗಂಟ್ಲೊಳಗಲ್ಲ. ಊಟ ಸೇರಲ್ಲ. ಏನು ಮಾಡೋದು, ಟೇಸ್ಟ್ ಹುಡುಕ್ತೀವಿ ನಾವು ಜಾಸ್ತಿ, ರುಚಿ ಹುಡುಕೋದು. ಸೈಡ್ಸ್. ಐ ಲವ್ ಮ್ಯಾಂಗೋಸ್, ದಟ್ಟು ರಾ ಮ್ಯಾಂಗೋ. ಮಾವಿನ ಹಣ್ಣಿಗಿಂತ ನಂಗೆ ಮಾವಿನಕಾಯಿ ಅಂದರೆ ಸಿಕ್ಕಾಬಟ್ಟೆ ಇಷ್ಟ. ನೇರ್ಲೇನು ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ದೀನಿ ಅಮ್ಮ. ನನಗೆ ಹಾಟ್ ವಾಟರ್. ಆ್ಯಂಡ್ ಗೈಸ್, ಡ್ಯಾಡಿ ಈವ್ನಿಂಗ್ ಸ್ನ್ಯಾಕ್ಸಿಗೆ ನನ್ನ ಫೇವ್ರೆಟ್ ಕ್ರಿಸ್ಪಿಯಾಗಿರೋಂಥ ವಡೆ ತಂದಿದ್ದಾರೆ. ನಾನು ಈ ರೀತಿ ಈವ್ನಿಂಗು ಆಯಿಲಿ ಐಟಮ್ಸ್ ವಡೆ ತಿಂದು ವಡೆ ಥರನೇ ಊದ್ತಾ ಇದ್ದೀನಿ ಗೈಸ್. ಆ್ಯಂಡ್ ನನ್ನ ವರ್ಕ್ ಇದೆ. ಸಿ ಮೈ ಕ್ಯೂಟ್ ಲಿಟಲ್ ಬಾಟಲ್. ನೀರೆಲ್ಲ ಖಾಲಿಯಾಗಿದೆ. ಈ ಥರ ಫ್ಯಾನ್ಸಿ ಬಾಟಲ್ಸ್ ತೊಗೊಂಡ್ರೆ ಆಗಾಗ ನೀರು ಕುಡಿಯೋಕ್ಕೆ ರಿಮೈಂಡರ್ ಆಗುತ್ತೆ. ಬಟ್ ಸ್ಟಿಲ್ ಇದರಲ್ಲಿ ಜಸ್ಟ್ ಚಿಯಾ ಸೀಡ್ಸ್ ವಾಟರ್ ಕುಡಿತೀನಿ. ಈ ದೊಡ್ಡ ಬಾಟಲ್ ಇದೆಯಲ್ಲ, ಇದರಲ್ಲೇ ನಾನು ನೀರು ಕುಡಿತೀನಿ. ಒಂದೊಂದು ಸತಿ ನೆಂಪತ್ತಾಗಿ ಇದರಲ್ಲಿ. ಈಗ ಮಾಡಿತೀನಿ ನೋಡಿ.